Hello everyone, welcome back to Learn with Maktoum. And in our Christ series, in the last video, we have understood what are the features and the applications of C programming. ಹೌದಾ? ಸೊ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ನ ನೋಡ್ತೀವಿ. ಅಂದ್ರೆ ಒಂದು ಸಿ ಪ್ರೋಗ್ರಾಮ್ದು ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತೇವೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಸ್ಟಾರ್ಟ್. The structure of a C program refers to the standard format or organization in which a C program is written. ಸೊ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅಂತಂದ್ರೆ ಆ ಒಂದು ಸಿ ಪ್ರೋಗ್ರಾಮ್ದು ಫಾರ್ಮ್ಯಾಟ್ ನೋಡ್ತೀವಿ ನಾವು. ಅದು ಯಾವ ರೀತಿ ಆರ್ಗನೈಸ್ ಆಗಿರ್ತದ ಅನ್ನೋದನ್ನ ನಾವು ನೋಡ್ತೇವೆ. ಲೆಟ್ ಅಸ್ ಸಿ. ಈಚ್ ಸೆಕ್ಷನ್ ಹ್ಯಾಸ್ ಅ ಸ್ಪೆಸಿಫಿಕ್ ಪರ್ಪಸ್. ಸೊ ಇಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಇರ್ತವ್ರಿ ಆ ಪ್ರೋಗ್ರಾಮ್ದಲ್ಲಿ. ಸೊ ಆ ಒಂದು ಸೆಕ್ಷನ್ಸ್ಗೆ ಅದರದೇ ಆಗಿರ್ತಕ್ಕಂಥ ಒಂದು ಪರ್ಪಸ್ ಇರುತ್ತೆ. ಸೊ ಲೆಟ್ ಅಸ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಡಿಫರೆಂಟ್ ಸೆಕ್ಷನ್ಸ್. ಸೊ ಯು ಕ್ಯಾನ್ ಸಿ ದಿಸ್ ಈಸ್ ದಿ ಜನರಲ್ ಸ್ಟ್ರಕ್ಚರ್ ಆಫ್ ಅ ಸಿ ಪ್ರೋಗ್ರಾಮ್. ಹೋಪ್ ಯು ಆರ್ ಏಬಲ್ ಟು ಸಿ. ಸೊ ಫಸ್ಟ್ ಗೆ ಬಂದ್ಬಿಟ್ಟು ಇಲ್ಲಿ ಏನಿದೆ ಅಲ್ರಿ, ಇದು ಡಾಕ್ಯುಮೆಂಟೇಶನ್ ಸೆಕ್ಷನ್ ಅಂತ ಹೇಳಿ. ಅದಾದ ನಂತರ ಡೆಫಿನೇಷನ್ ಸೆಕ್ಷನ್ ಅಂತ ಬರುತ್ತೆ. ದೆನ್ ಯೂಸರ್ ಡಿಫೈನ್ಸ್ ಫಂಕ್ಷನ್. ಇದು ಏನು ವಾಯ್ಡ್ ಡಿಸ್ಪ್ಲೇ ಅಂತಿದೆಯಲ್ಲ, ಇದು ಯೂಸರ್ ಡಿಫೈನ್ಡ್ ಫಂಕ್ಷನ್. ಅದಾದ ನಂತರ ಮೇನ್ ಫಂಕ್ಷನ್. ಓಕೆ, ಸೊ ಇದು ಬೇರೆ ಬೇರೆ ಸೆಕ್ಷನ್ಸ್ ಇದಾವು. ಸೊ ಲೆಟ್ ಅಸ್ ಸಿ. A standard C program consists of the following sections. ಯಾವ್ಯಾವು? Documentation section, link section. ಸೊ ಇಲ್ಲಿ ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ಏನ್ ಬರ್ದಿವಲ್ರಿ, ಅದು ಲಿಂಕ್ ಸೆಕ್ಷನ್ ರೀ. ಡೆಫಿನೇಷನ್ ಸೆಕ್ಷನ್. ಸೊ ಡೆಫಿನೇಷನ್ ಸೆಕ್ಷನ್ ಅಲ್ಲಿ ಏನು ಬರ್ದಿಲ್ಲ ಅಲ್ಲಿ. ಸೊ ವಿ ವಿಲ್ ರೈಟ್ ಇಟ್ ಲೇಟರ್. ವಿಲ್ ಸಿ ಒನ್ ಮೋರ್ ಎಕ್ಸಾಂಪಲ್ ಆಫ್ ಅ ಪ್ರೋಗ್ರಾಮ್. ಅದರಲ್ಲಿ ನಾನು ನಿಮಗೆ ತೋರಿಸ್ತೇನೆ ರೀ ಅಲ್ಲಿ ಯಾವ ರೀತಿ ಡೆಫಿನೇಷನ್ ಮಾಡ್ತೀವಿ ಅಂತ ಹೇಳಿ. ದೆನ್ we have a global declaration section. ಸೊ ಇಲ್ಲಿ ನಾವು ಇಂಟ್ ಗ್ಲೋಬಲ್ ವೇರಿಯಬಲ್ ಅಂತ ಏನ್ ಬರ್ದಿವಲ್ರಿ, ಇದು ನಿಮ್ದು ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್. ಓಕೆ, ಅದಾದ ನಂತರ ಮೇನ್ ಫಂಕ್ಷನ್. ಇದೇನಿದೆ ಅಲ್ಲ, ಇದು ನಿಮ್ದು ಮೇನ್ ಫಂಕ್ಷನ್ ಅಂತ ಹೇಳಿ. ಮತ್ತೆ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದ್ರೆ ನಿಮ್ದು ಇದು ವಾಯ್ಡ್ ಡಿಸ್ಪ್ಲೇ ಏನೈತಲ್ರಿ, ಇದು ಯೂಸರ್ ಡಿಫೈನ್ಡ್ ಫಂಕ್ಷನ್. ಸೊ ಒಂದೊಂದು ಸೆಕ್ಷನ್ ನ ಈಗ ಸೆಪರೇಟ್ ಆಗಿ ನೋಡ್ಕೊಂತ ಹೋಗುಣ್ರಿ. ಫಸ್ಟ್ ಗೆ ಬರೋದು ಡಾಕ್ಯುಮೆಂಟೇಶನ್ ಸೆಕ್ಷನ್. Documentation section contains comments that describe the program. ಸೊ ಡಾಕ್ಯುಮೆಂಟೇಶನ್ ಸೆಕ್ಷನ್ ಒಳಗಡೆ ನಾವು ಏನ್ ಬರಿತೇವ್ರಿ, ಕಮೆಂಟ್ಸ್ ನ ಬರಿತೇವಿ. ಸೊ ಕಮೆಂಟ್ಸ್ ಅಂತ ನಾನು ಯಾವಾಗ ಹೇಳ್ತೀನಲ್ಲ, ಸೊ ದೋಸ್ ಥಿಂಗ್ಸ್ ವಿಲ್ ಬಿ ಇಗ್ನೋರ್ಡ್ ಬೈ ದಿ ಕಂಪೈಲರ್. ದೋಸ್ ವಿಲ್ ಬಿ ಇಗ್ನೋರ್ಡ್ ಬೈ ದ ಕಂಪೈಲರ್. ಅಂದ್ರೆ ನಿಮ್ದು ಪ್ರೋಗ್ರಾಮ್ ರನ್ ಆಗುವಾಗ ಆ ಒಂದು ಕಮೆಂಟ್ಸ್ ಅನ್ನ ಅದು ಕನ್ಸಿಡರ್ ಮಾಡೋದಿಲ್ಲ ರನ್ ಮಾಡ್ಲಿಕ್ಕೆ. ಅದು ನಿಮ್ಗೆ ನೆನಪಿರಬೇಕು. ಸೊ ಅವನ್ನ ಎದಕ್ ಬರಿಬೇಕ್ರಿ, ಕ್ವಶನ್ ಬರುತ್ತೆ. ಹೌದಾ? ರನ್ ಆಗುದಿಲ್ಲ ಅಂತಂದ್ರೆ ಎದಕ್ ಬರಿಬೇಕು, ರೈಟ್? ಸೊ ಈಗ ನಾನು ಒಂದು ಪ್ರೋಗ್ರಾಮ್, ಒಂದು ಸಾಫ್ಟ್ವೇರ್ ಇದೆಪ್ಪ ನನ್ನ ಹತ್ರ ಅಂತಂದ್ರೆ, ಆ ಒಂದು ಸಾಫ್ಟ್ವೇರ್ ನ ಒಬ್ಬ ಪ್ರೋಗ್ರಾಮರ್ ಬರ್ದಾನ ಅಂತ ತಿಳ್ಕೊರಿ. ಒಬ್ಬ ಪ್ರೋಗ್ರಾಮರ್ ಬರ್ದಾನ. ಈಗ ಆ ಪ್ರೋಗ್ರಾಮರ್ ಏನ್ ಮಾಡಿದ್ನರಿ, say he changed his company. So now to his position another person will come, right? So ಇನ್ನೊಬ್ಬ ಪರ್ಸನ್ ಬೇರೆದವನ್ ಬರ್ತಾನೆ. ಅವನು ಈಗ ಆ ಪ್ರೋಗ್ರಾಮ್ ನ ನೋಡಿದಾಗ he should be able to understand, right? So what all things they have written. ಸೊ ಕಮೆಂಟ್ಸ್ ಅಲ್ಲಿ ಹೆಲ್ಪ್ ಮಾಡ್ತದೆ. ಸೊ ನಾವು ಪ್ರೋಗ್ರಾಮ್ ಅಲ್ಲಿ ಕಮೆಂಟ್ಸ್ ಬರೆದ್ರೆ ಅವುಗಳನ್ನ ನಾವು ಓದಿ ತಿಳ್ಕೊಬಹುದು ಏನ್ ಮಾಡ್ತಾ ಇದೀವಿ ಅಂತೇಳಿ. ಸೊ ಕಮೆಂಟ್ಸ್ ವಿಲ್ ಹೆಲ್ಪ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಕಂಪ್ಲೀಟ್ ಪ್ರೋಗ್ರಾಮ್. ಓಕೆ, ಹೋಪ್ ದಟ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್ ಅಬೌಟ್ ಕಮೆಂಟ್ಸ್. ಇಲ್ಲಿ ನೋಡ್ರಿ, ದೀಸ್ ಕಮೆಂಟ್ಸ್ ಹೆಲ್ಪ್ ಪ್ರೋಗ್ರಾಮರ್ಸ್ ಅಂಡರ್ಸ್ಟ್ಯಾಂಡ್ ದ ಪರ್ಪಸ್ ಆಫ್ ದ ಪ್ರೋಗ್ರಾಮ್. ಸೊ ಪ್ರೋಗ್ರಾಮರ್ಸ್ ಗೆ ಅದು ಆ ಒಂದು ಪ್ರೋಗ್ರಾಮ್ ಪರ್ಪಸ್ ನ ತಿಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಬರ್ದಿದ್ದಾರೆ, ನಿಮ್ಮ ಹಿಂದಿನ ಇದ್ರಲ್ಲೂ ಕೂಡ ಇತ್ತು. ಸೊ ಕಮೆಂಟ್ಸ್ ಏನಿದೆ ಅಲ್ರಿ, ಇಂದು ಸ್ಲಾಶ್ ಸ್ಟಾರ್ ಇಂದ ಶುರು ಆಗುತ್ತೆ, ಸ್ಟಾರ್ ಸ್ಲಾಶ್ ಇಂದ ಎಂಡ್ ಆಗುತ್ತೆ. ಓಕೆ, ಸೊ ಅದ್ರ ನಡುವಿನ ಏನು ಟೆಕ್ಸ್ಟ್ ಬರೀತಿರಲ್ರಿ, ಅದು ಇಟ್ ಇಸ್ ಕೈಂಡ್ ಆಫ್ ಅ ಮೆಸೇಜ್ ಟು ದ ಪ್ರೋಗ್ರಾಮರ್ಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಬೀಯಿಂಗ್ ಡನ್. ಆ ಒಂದು ಇದರಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಲಿಂಕ್ ಸೆಕ್ಷನ್. Link section is used to include header files required by the program. ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಹೆಡರ್ ಫೈಲ್ಸ್ ಅಂತ. ಇದ್ರ ಬಗ್ಗೆ ನಾವು ಮುಂದೆ ಕಲಿತೀವಿ. ಇಲ್ಲಿ ಹಾಗೆ ನೆನಪಿಟ್ಕೊಳ್ರಿ, ಹೆಡರ್ ಫೈಲ್ಸ್ ಅಂತಂದ್ರೆ ಇದ್ರ ಒಳಗಡೆ ಏನಿರ್ತಾವ ಅಂತಂದ್ರೆ ನಿಮ್ದು ಬಿಲ್ಟ್ ಇನ್ ಫಂಕ್ಷನ್ಸ್ ಇರ್ತಾವ್ರಿ. ಸೊ ಬಿಲ್ಟ್ ಇನ್
ಫಂಕ್ಷನ್ಸ್ ಇರ್ತವು. ಅವುಗಳನ್ನ ಆಕ್ಸೆಸ್ ಮಾಡ್ಬೇಕಂತಂದ್ರೆ ಈ ಒಂದು ಹೆಡರ್ ಫೈಲ್ಸ್ ನ ಇಂಪೋರ್ಟ್ ಮಾಡ್ಕೋಬೇಕು ಪ್ರೋಗ್ರಾಮ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನಮ್ಮ ಪ್ರೋಗ್ರಾಮ್ ಅಲ್ಲಿ ನಾವು ಪ್ರಿಂಟ್ ಎಫ್ ಬರಿತಾ ಇದೀವಿ ಅಥವಾ ಸ್ಕ್ಯಾನ್ ಎಫ್ ಫಂಕ್ಷನ್ಸ್ ಬರಿತಾ ಇದೀವಿ ಅಂತಂದ್ರೆ ಇವುಗಳ ಬಗ್ಗೆ ನಾವು ಎಲ್ಲಾದ್ರೂ ಬರ್ದಿದ್ದೇವ, ಲೈಕ್ ಪ್ರಿಂಟ್ ಎಫ್ ಅಂತಂದ್ರೆ ಇದು, ಸ್ಕ್ಯಾನ್ ಎಫ್ ಅಂತಂದ್ರೆ ಇದನ್ನ ಮಾಡ್ಬೇಕಂತ ನಾವು ಬರ್ದಿಲ್ಲ. ಯಾಕಂದ್ರೆ ದೀಸ್ ಆರ್ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂಡ್ ಅಬೌಟ್ ದೆಮ್ ಇಟ್ಸ್ ಆಲ್ರೆಡಿ ಬೀಯಿಂಗ್ ರಿಟರ್ನ್ ಇನ್ ದಿ ಹೆಡರ್ ಫೈಲ್ಸ್. ಸೊ ಇವುಗಳನ್ನ ನಾನು ಯೂಸ್ ಮಾಡ್ಕೋಬೇಕಂತಂದ್ರೆ ಒಂದು ಹೆಡರ್ ಫೈಲ್ ಬರುತ್ತೆ, ದಟ್ ಈಸ್ stdio.h ಅಂತೇಳಿ, ದಟ್ ಈಸ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಅಂತೇಳಿ. ಸೊ ಆ ಒಂದು ಹೆಡರ್ ಫೈಲ್ ನಾನು ಇಂಪೋರ್ಟ್ ಮಾಡ್ಕೋಬೇಕು, ಅಂದಾಗ ಮಾತ್ರ ನಾನು ಇವನ್ ಎರಡನ್ನು ಯೂಸ್ ಮಾಡ್ಕೋಬಹುದು. ಸೊ ಆ ಒಂದು ಹೆಡರ್ ಫೈಲ್ ನ ಇಂಪೋರ್ಟ್ ಮಾಡ್ತೀವಲ್ಲ, ಆ ಒಂದು ಸೆಕ್ಷನ್ ಗೆ ನಾವು ಲಿಂಕ್ ಸೆಕ್ಷನ್ ಅಂತ ಕರಿತೇವೆ. ನೀವು ಪ್ರೋಗ್ರಾಮ್ ಅಲ್ಲಿ ನೋಡಿರ್ಬೋದು #include stdio.h ಅಂತ ಬರ್ದಿದ್ವಿ. ಸೊ ಇದು ಒಂದು ನಿಮ್ದು ಲಿಂಕ್ ಸೆಕ್ಷನ್. ಸೊ ಲಿಂಕ್ ಸೆಕ್ಷನ್ ಅಲ್ಲಿ ಏನ್ ಬರುತ್ತ್ರಿ, ಹೆಡರ್ ಫೈಲ್ಸ್ ಬರ್ತಾವು. ಇದಕ್ಕೆ ನಾವು #include ಅಂತ ಏನ್ ಬರ್ದೇವಲ್ರಿ, ಇದಕ್ಕೆ ನಾವು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಂತ ಕರಿತೀವಿ. ಸೊ ಈ ಒಂದು ಸ್ಟೇಟ್ಮೆಂಟ್ಸ್ ನಾವು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೇವ್ರಿ. ಅಂದ್ರೆ ಬಿಫೋರ್ ಆಕ್ಚುಯಲ್ ಪ್ರೊಸೆಸಿಂಗ್ ಸ್ಟಾರ್ಟ್ಸ್ ನೀವು ಹೆಡರ್ ಫೈಲ್ಸ್ ನ ಇಂಪೋರ್ಟ್ ಮಾಡ್ತೀರಿ, ಅದಕ್ಕೆ ಇದನ್ನ ನಾವು ಪ್ರೀ ಪ್ರೊಸೆಸಿಂಗ್ ಸ್ಟೇಟ್ಮೆಂಟ್ಸ್ ಅಂತಾನೂ ಕೂಡ ಕರಿತೇವೆ. ಇದು ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಅದು ಒಂದು, ಅದೇ ರೀತಿ ಬೇರೆ ಬೇರೆ ಹೆಡರ್ ಫೈಲ್ಸ್ ಇದಾವು, ನಾವು ಅವುಗಳನ್ನ ಮುಂದೆ ಕಲಿತೇವಿ. ಫಾರ್ ನಾವ್ ಯು ಶುಡ್ ರಿಮೆಂಬರ್ ದಟ್ ಇನ್ ದ ಲಿಂಕ್ ಸೆಕ್ಷನ್ ವಿ ವಿಲ್ ಹ್ಯಾವ್ ದಿ ಹೆಡರ್ ಫೈಲ್ಸ್. ಓಕೆ, ಹೆಡರ್ ಫೈಲ್ಸ್ ನ ನಾವು ಇಂಪೋರ್ಟ್ ಮಾಡ್ಕೋತೀವಿ. ನೆಕ್ಸ್ಟ್ ಇದು ಅದೇ stdio.h ಲಾಂಗ್ ಫಾರ್ಮ್ ಕೊಟ್ಟಿದ್ದಾರೆ. ಇಟ್ ಪ್ರೊವೈಡ್ಸ್ ಫಂಕ್ಷನ್ಸ್ ಲೈಕ್ printf ಅಂಡ್ scanf. ಓಕೆ, ಹೋಪ್ ದಟ್ ಇಸ್ ಕ್ಲಿಯರ್ ಲಿಂಕ್ ಸೆಕ್ಷನ್. ಮುಂದೆ ಬಂದ್ಬಿಟ್ಟು ಡೆಫಿನಿಷನ್ ಸೆಕ್ಷನ್ ಅಂತ ಹೇಳಿ. ಸೊ ಇದ್ರೊಳಗಡೆ ನಾವ್ ಏನ್ ಮಾಡ್ತೀವ್ರಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಡಿಫೈನ್ ದ ಕಾನ್ಸ್ಟೆಂಟ್ಸ್. ಓಕೆ, ಆ ಒಂದು ಕಾನ್ಸ್ಟೆಂಟ್ಸ್ ನ ಡಿಫೈನ್ ಮಾಡ್ತೀವಿ ಯೂಸಿಂಗ್ ದಿಸ್ #define ಡೈರೆಕ್ಟಿವ್. ಸೊ ಹಿಂದ್ಗಡೆ ಲಿಂಕ್ ಸೆಕ್ಷನ್ ಒಳಗಡೆ ಏನ್ ಮಾಡಿದ್ವಿ ನಾವು, #include ಡೈರೆಕ್ಟಿವ್ ಯೂಸ್ ಮಾಡಿದ್ವಿ. ಈಗ ಕಾನ್ಸ್ಟೆಂಟ್ಸ್ ನ ಡಿಫೈನ್ ಮಾಡ್ಲಿಕ್ಕೆ ನಾವು #define ನ ಯೂಸ್ ಮಾಡ್ತೀವ್ರಿ. #define py 3.149. ಸೊ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ py ಅನ್ನೋ ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ತಾ ಇದೀವಿ, ಏನಂತೇಳಿ 3.1419 ಅಂತೇಳಿ. ಇಲ್ಲಿ ನಾವು ಡಿಫೈನ್ ಮಾಡಿರ್ತಕ್ಕಂಥ ವೇರಿಯೇಬಲ್ ನ ನಾವು ಮುಂದೆ ನಮ್ಮ ಪ್ರೋಗ್ರಾಮ್ ಅಲ್ಲಿ ಎಲ್ಲಿ ಬೇಕಾದ್ರೂ ನಾವು ಅದನ್ನ ಕಾಲ್ ಔಟ್ ಮಾಡಬಹುದು. ಓಕೆ, ಸೊ ಅದನ್ನೇ ಬರ್ದಿದ್ರಿ. ವೆನ್ ಎವರ್ py ಅಪಿಯರ್ಸ್ ಇನ್ ದ ಪ್ರೋಗ್ರಾಮ್ ಇಟ್ ಈಸ್ ರಿಪ್ಲೇಸ್ಡ್ ವಿತ್ 3.14159 ಡ್ಯೂರಿಂಗ್ ಪ್ರೀ ಪ್ರೊಸೆಸಿಂಗ್. ಹೋಪ್ ದಟ್ ಇಸ್ ಕ್ಲಿಯರ್. ನೆಕ್ಸ್ಟ್, global declaration section. Variables and function declarations that are accessible throughout the program are written in the global declaration section. So global declaration ನಿಮಗೆ ಇಲ್ಲಿ ಅಷ್ಟು ತಿಳಿಯಂಗಿಲ್ಲ, ಯಾಕಂದ್ರೆ this one will be able to understand in the difference in the global and local scope ಅಂತ ಬಂದಾಗ ನಿಮಗೆ ಡೀಟೇಲ್ ಆಗಿ ತಿಳಿಯುತ್ತದೆ. ಫಾರ್ ನಾವು ಯು ಕ್ಯಾನ್ ಜಸ್ಟ್ ರಿಮೆಂಬರ್ ದಟ್ ಈಗ ನಾವು ಇಂಟ್ ಕೌಂಟ್ ಅಂತ ಹೇಳಿ ಅಲ್ಲಿ ಮೇಲೆ ಡಿಕ್ಲೇರ್ ಮಾಡಿದೀವಿಪ್ಪ ಗ್ಲೋಬಲಿ ಅಂತಂತಂದ್ರೆ, ಈ ಒಂದು ಇಂಟ್ ಕೌಂಟ್ ಅನ್ನೋದನ್ನ ನಾನು ನನ್ನ ಪ್ರೋಗ್ರಾಮ್ ಅಲ್ಲಿ ಎಲ್ಲಿ ಬೇಕಾದಲ್ಲಿನೂ ಕೂಡ ಆಕ್ಸೆಸ್ ಮಾಡಬಹುದು. ಸೊ ನಾವು ಗ್ಲೋಬಲಿ ಏನ್ ಡಿಕ್ಲೇರ್ ಮಾಡ್ತೀವಿ ಅದನ್ನ ಎಂಟೈರ್ ಪ್ರೋಗ್ರಾಮ್ ಅಲ್ಲಿ ಎಲ್ಲಿ ಬೇಕಾದಲ್ಲಿನೂ ಆಕ್ಸೆಸ್ ಮಾಡಬಹುದು. ಫ್ಲೋಟ್ ಮಾರ್ಕ್ಸ್, ಸೊ ಇಲ್ಲಿ ಬರ್ದಿದೆ ಏನಂತಾರೆ, ಗ್ಲೋಬಲ್ ವೇರಿಯೇಬಲ್ಸ್ ಕ್ಯಾನ್ ಬಿ ಆಕ್ಸೆಸ್ ಬೈ ಆಲ್ ಫಂಕ್ಷನ್ಸ್ ಇನ್ ದ ಪ್ರೋಗ್ರಾಮ್. ಸೊ ಆಕ್ಚುಲಿ ಇಲ್ಲಿ ಗ್ಲೋಬಲ್ ಅಂತಂದಾಗ ಪೂರ್ತಿ ನಿಮ್ಮ ಕಂಪ್ಲೀಟ್ ಪ್ರೋಗ್ರಾಮ್ ಅಲ್ಲಿ ಎಷ್ಟೇ ಫಂಕ್ಷನ್ಸ್ ಇದ್ರೂ ಆಕ್ಸೆಸ್ ಮಾಡಬಹುದು. ಲೋಕಲ್ ಅಂತಂದಾಗ ಸ್ಪೆಸಿಫಿಕ್ ಆಗಿ ನಾವು ಫಂಕ್ಷನ್ಸ್ ಒಳಗಡೆ ಡಿಕ್ಲೇರ್ ಮಾಡ್ತೀವ್ರಿ ವೇರಿಯೇಬಲ್ಸ್ ನ. ಸೊ ಅವುಗಳು ಆ ಒಂದು ಫಂಕ್ಷನ್ ಗೆ ಅಷ್ಟೇ ಸೀಮಿತ ಆಗಿರ್ತೈತಿ. ಬಟ್ ಗ್ಲೋಬಲ್ ವೇರಿಯೇಬಲ್ಸ್ ನ ನೀವು ಡಿಕ್ಲೇರ್ ಮಾಡಿದ್ರಿ ಅಂತಂದ್ರೆ ಅವುಗಳನ್ನ ನೀವು ಇಡೀ ಪ್ರೋಗ್ರಾಮ್ ಅಲ್ಲಿ ಯಾವ ಫಂಕ್ಷನ್ ಅಲ್ಲಿನೂ ಬೇಕಾದ್ರೂ ಆಕ್ಸೆಸ್ ಮಾಡಬಹುದು. ಸೊ ಇನ್ ಡೀಟೇಲ್ ಯು ವಿಲ್ ಲರ್ನ್ in the future videos. For now you just remember this global declaration section. Next ಬರೋದು ನೋಡ್ರಿ ಮೇನ್ ಫಂಕ್ಷನ್. ಸೊ ದ ಮೇನ್ ಫಂಕ್ಷನ್ ಇಸ್ ದ ಎಂಟ್ರಿ ಪಾಯಿಂಟ್ ಆಫ್ ಎವ್ರಿ ಸಿ ಪ್ರೋಗ್ರಾಮ್. ಇದು ಇಂಪಾರ್ಟೆಂಟ್ ರೀ. ಸೊ ಮೇನ್ ಫಂಕ್ಷನ್ ಇಂದಾನೆ ನಮ್ದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಶುರು ಆಕೈತಿ. ಇಟ್ ಇಸ್ ದ ಎಂಟ್ರಿ ಪಾಯಿಂಟ್. ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ಮೇನ್ ಫಂಕ್ಷನ್. ನೆನಪಿರಬೇಕು, MC ಕೇಳಬಹುದು ಇದನ್ನ, ಇಂಪಾರ್ಟೆಂಟ್. ಸೊ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಎಲ್ಲಿಂದ ಶುರು ಆಕೈತಿಪ್ಪ ಅಂತಂದ್ರೆ ಮೇನ್ ಫಂಕ್ಷನ್ ಇಂದ ಶುರು ಆಕೈತಿ. ಇನ್ನೊಂದು ವರ್ಡ್ ನೆನಪಿಟ್ಕೊರಿ, ಯಾವಾಗಲೂ ಫಂಕ್ಷನ್ ನ ಯಾವಾಗ ಅಂತೇನ್ರಿ, ಅದಕ್ಕೆ ಆಲ್ವೇಸ್ ದೇರ್ ಶುಡ್ ಬಿ ಅ ಪೇರ್ ಆಫ್ ಪ್ಯಾರಂಥೆಸಿಸ್. ಓಕೆ, ಸೊ ಇಲ್ಲಿ ಒಂದು ಬರ್ದಿದೆ ರೀ ಇಂಟ್ ಮೇನ್ ಅಂತ ಹೇಳಿ. ಸೊ ಮೇನ್ ಅಲ್ಲಿ ನಾವು ಏನ್ ಬರಿತೀವಲ್ರಿ, ಇಲ್ಲಿಂದ ಎಕ್ಸಿಕ್ಯೂಷನ್ ಶುರು ಆಕೈತಿ ನಮ್ದು. ಇದು ಇಂಟ್ ಏನಪ್ಪಾ ಅಂತೇಳಿ ನಾವು ಮುಂದೆ ನೋಡ್ತೀವಿ. ಇಟ್ ಇಸ್ ಅ ಡೇಟಾ ಟೈಪ್. ಸೊ ಡೇಟಾ ಟೈಪ್ಸ್ ವಿಡಿಯೋ ಮಾಡಿದಾಗ ನಿಮ್ಗೆ ತಿಳಿತದ ಅದು ಇಂಟ್ ಅಂದ್ರೆ ಇಂಟೀಜರ್ ಅಂತ ಹೇಳಿ. ಸೊ ಇಂಟ್ ಮೇನ್ ಅಂತ ಯಾಕೆ ಬರ್ದಿವಿ ಅಂತ ಹೇಳಿ
we will learn in the future videos. Okay, so main function ಇಲ್ಲಿ printf ಏನ್ ಮಾಡ್ತೈತ್ರಿ, ಪ್ರಿಂಟ್ ಮಾಡ್ತೈತಿ. ಸೊ ಹಲೋ ವರ್ಡ್ ಅಂತ ಪ್ರಿಂಟ್ ಮಾಡ್ತೈತ್ರಿ, ನಿಮ್ದು ಔಟ್ಪುಟ್ ಬರ್ತೈತಿ. ರಿಟರ್ನ್ 0 ಅಂತಂದ್ರೆ ಏನ್ರಿ, ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಆಗೈತಂತೆ ಅರ್ಥ. ಸೊ ಎವ್ರಿ ಸಿ ಪ್ರೋಗ್ರಾಮ್ ಮಸ್ಟ್ ಹ್ಯಾವ್ ಅ ಮೇನ್ ಫಂಕ್ಷನ್. ಇಟ್ ಈಸ್ ದ ಫಸ್ಟ್ ಫಂಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್. ರಿಟರ್ನ್ 0 ಇಂಡಿಕೇಟ್ ಸಕ್ಸಸ್ಫುಲ್ ಎಕ್ಸಿಕ್ಯೂಷನ್. ನೆನಪಿರ್ಲಿ, ರಿಟರ್ನ್ 0 ಏನ್ ಇಂಡಿಕೇಟ್ ಮಾಡ್ತೈತ್ರಿ, ಸಕ್ಸಸ್ಫುಲ್ ಎಕ್ಸಿಕ್ಯೂಷನ್ ಇಂಡಿಕೇಟ್ ಮಾಡ್ತೈತಿ. ಇನ್ನೊಂದು ಸೆಕ್ಷನ್ ಇತ್ತು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಹೇಳಿ. ಸೊ ಮೇನ್ ಫಂಕ್ಷನ್ ಏನೈತಲ್ರಿ, ಇದು ನಿಮ್ದು ಸ್ಟಾರ್ಟಿಂಗ್ ಪಾಯಿಂಟ್ ಆದ್ರೆ ಇದನ್ನು ಬಿಟ್ಟು ನೀವು ನಿಮ್ದೇ ಆಗಿರ್ತಕ್ಕಂಥ ಓನ್ ಫಂಕ್ಷನ್ಸ್ ನ ಬರೀಬಹುದು. ಸೊ ನಮ್ದೇ ಆಗಿರ್ತಕ್ಕಂಥ ಓನ್ ಫಂಕ್ಷನ್ಸ್ ನ ಬರೆಯೋದಕ್ಕೆ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಕರಿತೀವಿ. ದಟ್ ಈಸ್ ಫಂಕ್ಷನ್ಸ್ ಕ್ರಿಯೇಟೆಡ್ ಬೈ ದ ಪ್ರೋಗ್ರಾಮರ್ ಟು ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಟಾಸ್ಕ್ ಅಂತವಕ್ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಕರಿತೀವಿ. ಅಂದ್ರೆ ಏನ್ರಿ, ನಮ್ಮ ಖುದ್ ಓನ್ ಫಂಕ್ಷನ್ಸ್ ನ ಬರಿತೀವಲ್ಲ ಅವುಗಳಿಗೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಇತ್ರಿ ಏನಂತ ಹೇಳಿ, ವಾಯ್ಡ್ ಡಿಸ್ಪ್ಲೇ ಅಂತ ಇತ್ತು. ಇಲ್ಲಿ ವಾಯ್ಡ್ ಅಂತ ಇತ್ರಿ, ಅಲ್ಲಿ ಹಿಂದ್ಗಡೆ ಇಂಟ್ ಮೇನ್ ಅಂತ ಇತ್ತು. ಸೊ ಅವುಗಳದ್ದು ಡಿಫ್ರೆನ್ಸ್ ನಿಮಗೆ ಮುಂದೆ ಗೊತ್ತಾಗುತ್ತೆ. ಏನು ವಾಯ್ಡ್ ಅಂದ್ರೆ ಏನು, ಇಂಟ್ ಅಂದ್ರೆ ಏನು, ಯಾಕೆ ಬರ್ದಿದ್ದೀವಿ ಅನ್ನೋದು ನಿಮಗೆ ಮುಂದೆ ತಿಳಿಯುತ್ತೆ. ಸೊ ಇದು ಡಿಸ್ಪ್ಲೇ ಫಂಕ್ಷನ್ ಏನ್ ಮಾಡಂತಿದ್ರಿ ಕೆಲಸ, ವೆಲ್ಕಮ್ ಅಂತ ಪ್ರಿಂಟ್ ಮಾಡ ಅಂತಿತ್ತು, ಹೌದಾ. ಈಗ ನೀವು ಒಂದು ಫಂಕ್ಷನ್ ನ ಡಿಫೈನ್ ಮಾಡಿದ್ರಿ ಅಂತಂದ್ರೆ ಅದನ್ನ ನೀವು ಕಾಲ್ ಮಾಡಬೇಕು, ಅಂದಾಗಷ್ಟ ಅದು ಎಕ್ಸಿಕ್ಯೂಟ್ ಆಕೈತ್ರಿ. ಈಗ ನಾವು ಡಿಫೈನ್ ಮಾಡಿ ಹಂಗ ಬಿಟ್ಟೆ ಅಂತಂದ್ರ, ಕಾಲ್ ಮಾಡ್ಲಿಲ್ಲ ಅಂತಂದ್ರ ಅದು ಅಷ್ಟೇ ಇರ್ತೈತಿ. ಸೊ ವೆನ್ ಎವರ್ ಯು ಡಿಫೈನ್ ಅ ಫಂಕ್ಷನ್ ಯು ಮಸ್ಟ್ ಕಾಲ್ ಇಟ್. ಓಕೆ, ಸೊ ನೀವು ಕಾಲ್ ಮಾಡಿದ್ರೆ ಅಷ್ಟೇ ಎಕ್ಸಿಕ್ಯೂಟ್ ಆಗುತ್ತೆ ಅದು, ಇಲ್ಲ ಅಂದ್ರೆ ಎಕ್ಸಿಕ್ಯೂಟ್ ಆಗೋದಿಲ್ಲ. ಇದರಿಂದ ಏನಪ್ಪ ಯೂಸ್ ಪಾ ಅಂತಂದ್ರೆ, ರೆಡ್ಯೂಸಸ್ ಕೋಡ್ ರಿಪಿಟೇಷನ್, ಇಂಪ್ರೂವ್ಸ್ ರೀಡೇಬಿಲಿಟಿ, ಮೇಕ್ಸ್ ಪ್ರೋಗ್ರಾಮ್ ಈಸಿಯರ್ ಟು ಮೇಂಟೈನ್. ಸೊ ಫಂಕ್ಷನ್ಸ್ ಟಾಪಿಕ್ ನೀವು ಕಲಿತೀರಿ, ಅಲ್ಲಿ ಇನ್ ಡೀಟೇಲ್ ಆಗಿ ಫಂಕ್ಷನ್ಸ್ ಇದಕ್ಕೆ ಬರೀಬೇಕಂತೇಳಿ ನಾವು ನೋಡೋಣ್ರಿ. ಸೊ ಸಮರಿ ಏನಪ್ಪಾ ಈ ಪೂರ್ತಿ ಇದ್ರದಂತಂದ್ರೆ, ನಾವು ಸ್ಟ್ರಕ್ಚರ್ ಆಫ್ ಸಿ ನೋಡ ಅಂತೇವಿ. ಅದ್ರೊಳಗಡೆ ಬೇರೆ ಬೇರೆ ಸೆಕ್ಷನ್ಸ್ ಬರ್ತಾವು. ಫಸ್ಟ್ಲಿ ನಿಮ್ದು ಡಾಕ್ಯುಮೆಂಟೇಶನ್ ಸೆಕ್ಷನ್, ಅದ್ರೊಳಗಡೆ ನಾವು ಕಮೆಂಟ್ಸ್ ನ ಯೂಸ್ ಮಾಡಿ ಪ್ರೋಗ್ರಾಮ್ ನ ಡಿಸ್ಕ್ರೈಬ್ ಮಾಡ್ತೀವಿ. ಅಂದ್ರೆ ಎಲ್ಲೆಲ್ಲಿ ಏನೇನ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ನಾನೀಗ ಇಂಟ್ ಎ ಈಕ್ವಲ್ಸ್ ಟು 10 ಅಂತ ಬರದೆ, ಇಲ್ಲಿ ನಾನು ಕಮೆಂಟ್ ಬರಿಬಹುದು. ಏನಂತ ಹೇಳಿ ಬರಿಬಹುದ್ರಿ, ಅಸೈನಿಂಗ್ ಎ ಈಕ್ವಲ್ಸ್ ಟು 10 ಅಂತ ಬರಿಬಹುದು. ಸೊ ನಮ್ಗೆ ತಿಳಿಯುತ್ತೆ ಇಲ್ಲಿ ಏನ್ ಮಾಡಂತೀವಪ್ಪ ನಾವು ಅಂತಂದ್ರೆ, ಒಂದು ವೇರಿಯೇಬಲ್ ಅಸೈನ್ ಮಾಡಂತೀವಿ ಅಂತೀವಿ, ಕಮೆಂಟ್ಸ್ ಬರಿಬಹುದು. ಸೊ ನಮಗೆ ನಮ್ಮ ಪ್ರೋಗ್ರಾಮ್ ನ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ನಾವು ಕಮೆಂಟ್ಸ್ ಹಾಕ್ತಿವಿ. ಆ ಕಮೆಂಟ್ಸ್ ಎಲ್ಲೆಲ್ಲ ಹಾಕ್ತಿವಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ, ಡಾಕ್ಯುಮೆಂಟೇಶನ್ ಸೆಕ್ಷನ್ ಅಂತ ಕರಿತೀವಿ. ಲಿಂಕ್ ಸೆಕ್ಷನ್ ಅಂತಂದ್ರೆ ಏನ್ರಿ, ಇಲ್ಲಿ ನಿಮ್ಮ ಹೆಡರ್ ಫೈಲ್ಸ್ ನ ನೀವು ಇನ್ಕ್ಲೂಡ್ ಮಾಡ್ತೀರಿ. ಸೊ ಹೆಡರ್ ಫೈಲ್ಸ್ ನಿಮ್ದು ಬಿಲ್ಟ್ ಇನ್ ಫಂಕ್ಷನ್ಸ್ ಇರ್ತಾವು, ಅವುಗಳನ್ನ ನೀವು ಆ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನೀವು ಹೆಡರ್ ಫೈಲ್ಸ್ ನ ಇನ್ಕ್ಲೂಡ್ ಮಾಡಬೇಕು. ಎಲ್ಲೆಲ್ಲಿ ನೀವು ಹೆಡರ್ ಫೈಲ್ಸ್ ನ ಇನ್ಕ್ಲೂಡ್ ಮಾಡ್ತೀರಿ ಆ ಸೆಕ್ಷನ್ ನಾವು ಲಿಂಕ್ ಸೆಕ್ಷನ್ ಅಂತ ಕರಿತೇವಿ. ದೆನ್ ಡಿಫೈನಿಂಗ್ ದ ಕಾನ್ಸ್ಟೆಂಟ್ಸ್ ನ ಡಿಫೈನ್ ಮಾಡ್ತೀವಿ ಯೂಸಿಂಗ್ ಹ್ಯಾಶ್ ಡಿಫೈನ್. ಯೂಸಿಂಗ್ ಹ್ಯಾಶ್ ಡಿಫೈನ್ ವಿ ಆರ್ ಗೋಯಿಂಗ್ ಟು ಡಿಫೈನ್ ದಿ ಕಾನ್ಸ್ಟೆಂಟ್. ಸೊ ಆ ಒಂದು ಸೆಕ್ಷನ್ ಗೆ ಡೆಫಿನಿಷನ್ ಸೆಕ್ಷನ್ ಅಂತ ಕರಿತೀವಿ. ಲಾಸ್ಟ್ ಮತ್ತೆ ಅದಾದ್ಮೇಲೆ ಗ್ಲೋಬಲ್ ವೇರಿಯೇಬಲ್ಸ್ ಅಥವಾ ಫಂಕ್ಷನ್ಸ್ ಡಿಕ್ಲೇರ್ ಮಾಡೋದಿದ್ರೆ ಅದಕ್ಕೆ ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್ ಅಂತ ಬರುತ್ತೆ. ಮತ್ತೆ ನಮ್ದು ಮೇನ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಎಕ್ಸಿಕ್ಯೂಷನ್ ಇಸ್ ಯುವರ್ ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ ಬಿಟ್ಟು ನೀವು ನಿಮ್ಮ ಖುದ್ ಓನ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಕೂಡ ಬರೀಬಹುದು ಯೂಸರ್ ಡಿಫೈನ್ಡ್ ಫಂಕ್ಷನ್ ಸೆಕ್ಷನ್ ನಲ್ಲಿ. ಸೊ ಈಗ ಒಂದು ಜನರಲ್ ಒಂದು ಪ್ರೋಗ್ರಾಮ್ ನೋಡ್ರಿ, ಇಲ್ಲಿ ಬರ್ದಿದ್ದೇವೆ ಏನಂತ ಹೇಳ್ರಿ, ಕಮೆಂಟ್ರಿ. ಇದಕ್ಕೆ ನಾವು ಮಲ್ಟಿ ಲೈನ್ ಕಮೆಂಟ್ ಅಂತ ಕರಿತೇವ್ರಿ. ಮಲ್ಟಿ ಲೈನ್ ಕಮೆಂಟ್ ಈಗ ನೋಡ್ರಿ, ಇಲ್ಲಿ 1ನೇ ಲೈನ್ 2ನೇ ಲೈನ್ 4 ಲೈನ್ ಕಮೆಂಟ್ ಬರ್ದೇವಿ. ಸೊ ಮಲ್ಟಿ ಲೈನ್ ಕಮೆಂಟ್ಸ್ ನಾವು ಯಾವಾಗ್ಲೂ ಸ್ಲಾಶ್ ಸ್ಟಾರ್ ಮತ್ತೆ ಸ್ಟಾರ್ ಸ್ಲಾಶ್ ಇದ್ರ ನಡುವೆ ಮಲ್ಟಿ ಲೈನ್ ಕಮೆಂಟ್ಸ್ ಬರಿತೇವ್ರಿ. ಸಿಂಗಲ್ ಲೈನ್ ಕಮೆಂಟ್ ಅಂತಂದ್ರೆ ಒಂದೇ ಲೈನ್ ಅಲ್ಲಿ ಕಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ದಾರ ನೋಡ್ರಿ, ಲಿಂಕ್ ಸೆಕ್ಷನ್, ಡೆಫಿನಿಷನ್, ಇವೆಲ್ಲ ಕಮೆಂಟ್ಸ್ ರೀ. ನಿಮ್ ಪ್ರೋಗ್ರಾಮ್ ರನ್ ಆದಾಗ ಇವೇನು ರನ್ ಆಗುದಿಲ್ಲ. ಓಕೆ, ಬಟ್ ಕಮೆಂಟ್ಸ್ ಇದರಿಂದ ನಮ್ಗೆ ಗೊತ್ತಾಕೈತಿ, ನಮ್ಗೆ ಈ ಪ್ರೋಗ್ರಾಮ್ ಅಂಡರ್ಸ್ಟ್ಯಾಂಡ್ ಆಗತ್ತಲ್ರಿ. ಇಲ್ಲಿ ಬರ್ದಾರ ಅವ್ರ ಕಮೆಂಟ್ ಏನಂತ ಹೇಳಿ, ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದ್ರ ಡಿಸ್ಪ್ಲೇ ಅನ್ನೋದು ಏನಪ್ಪಾ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ನಮ್ಗೆ ಅರ್ಥ ಆಕೈತಿ, ಹೌದಾ. ಇಲ್ಲಿನೂ ಬರ್ದಾರ ಇದು ಲಿಂಕ್ ಸೆಕ್ಷನ್ ಅಂತ ಅರ್ಥ ಆಕೈತಿ, ಹೌದಾ. ಸೊ ಕಮೆಂಟ್ಸ್ ವಿಲ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೋಗ್ರಾಮ್ ಈಸಿಲಿ. ಓಕೆ, ನಾ ಎಲ್ಲ ಮಾರ್ಕ್ ಮಾಡಿರೋದೇನ್ರಿ ಡಾಕ್ಯುಮೆಂಟೇಶನ್ ಸೆಕ್ಷನ್. ಈಗ ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ಐತಿ, ಇದು ನಿಮ್ದು ಲಿಂಕ್ ಸೆಕ್ಷನ್, ಹೌದಾ. ಲಿಂಕ್ ಸೆಕ್ಷನ್ ಅಲ್ಲಿ ನಾವು ಇನ್ಕ್ಲೂಡ್ ಸ್ಟೇಟ್ಮೆಂಟ್ಸ್ ನ ಬರಿತೇವಿ. ಮತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಹ್ಯಾಶ್ ಡಿಫೈನ್ ಕಾಲೇಜ್ ಕ್ರೈಸ್ ಅಂತ ಐತೆ, ಹೌದಾ. ಇಲ್ಲಿ ನಾನು ಏನ್ ಮಾಡಾತೀನಿ, ಕಾನ್ಸ್ಟೆಂಟ್ ಡಿಫೈನ್ ಮಾಡಾತೀನಿ. ಕಾಲೇಜ್ ಅನ್ನೋದೊಂದು ಕಾನ್ಸ್ಟೆಂಟ್ ರೀ, ಕ್ರೈಸಿಗೆ ಅಸೈನ್ ಮಾಡಾಂತೀನಿ. ಸೊ ಇದೇ ಯಾವ್ದು ನಿಮ್ದು ಡೆಫಿನಿಷನ್ ಸೆಕ್ಷನ್ ಇದು, ಹೌದಾ. ಇಂಟ್ ಮಾರ್ಕ್ಸ್ ಈಕ್ವಲ್ಸ್ ಟು 90 ಅಂತ ಬರೆಯ ಅಂತೇನೆ ನಾನು. ಸೊ ಇಂಟ್ ಮಾರ್ಕ್ಸ್ ಈಕ್ವಲ್ಸ್ ಟು 90 ಇದು ನಿಮ್ದು ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್ ಇದು, ಹೌದಾ. ಅದಾದ್ಮೇಲೆ ಮೇನ್ ಏನ್ ಬರ್ದಿನಲ್ರಿ, ಇದು ನಿಮ್ದು ಮೇನ್ ಸೆಕ್ಷನ್, ಮೇನ್ ಫಂಕ್ಷನ್ ಸೆಕ್ಷನ್ ರೀ.
ಅದಾದ್ಮೇಲೆ ವಾಯ್ಡ್ ಡಿಸ್ಪ್ಲೇ ಏನ್ ಬರ್ದಿನಲ್ಲ ಇದು ನಿಮ್ದು ಯೂಸರ್ ಡಿಫೈನ್ ಫಂಕ್ಷನ್ ಸೆಕ್ಷನ್. ಓಕೆ, ಈಗ ನೋಡ್ರಿ ಇಲ್ಲಿ ಮೇಲೆ ನಾನು ಗ್ಲೋಬಲ್ ಡಿಕ್ಲೇರ್ ಮಾಡಿದ್ದೆ ಮಾರ್ಕ್ಸ್ ಇಕ್ವಸ್ 90 ಅಂತ ಹೇಳಿ, ಅದನ್ನ ನಾನು ಮೇನ್ ಒಳಗಡೆ ಪ್ರಿಂಟ್ ಮಾಡ ಅಂತೀನಿ. ಹೌದಾ? ಸೊ ಗ್ಲೋಬಲ್ ವೇರಿಯೇಬಲ್ಸ್ ನ ನೀವು ಎಲ್ಲಿ ಬೇಕಾದಲ್ಲೇ ಆಕ್ಸೆಸ್ ಮಾಡ್ಕೋಬಹುದು. ಓಕೆ, ಹೋಪ್ ಇಟ್ ಇಸ್ ಕ್ಲಿಯರ್. So that's all you should know about the structure of C program. Hope you understood everything. If you have any doubts, you can put it in the comments. We will try to answer them. Okay. Now, let us see some of the MCQs. Which preprocessor directive is used to include a header file? So header file ಯಾವುದು directive use ಮಾಡ್ತೀವ್ರಿ? Hashtag include. ಹೌದಾ? Define ಎದಕ್ಕೆ ಯೂಸ್ ಮಾಡ್ತೀವ್ರಿ ನಾವು? To define the constants. Okay, you should remember both. Now, which function is the starting point of every C program? Printf ಅನ್ರಿ? ಇಲ್ಲ, printf ಎದಕ್ಕೆ ಯೂಸ್ ಮಾಡ್ತೀವಿ? To get the output. Start, no. Display, no. So main is the starting point. The documentation section mainly contains what? So documentation ಅಲ್ಲಿ ಏನ್ ಇರ್ತಾವ್ರಿ? Comments ಇರ್ತಾವ. ಹೌದಾ? Which section is used to define symbolic constants? So constants ಅಂತ ನಿಮಗೆ ಬಂತಂತಂದ್ರೆ ನಿಮಗೆ ಅಲ್ಲಿ ಏನ್ ನೆನಪಾಗಬೇಕು? Definition section ನೆನಪಾಗಬೇಕು. Global variables are declared in. Global ಅಂತ ಇದೆ, so ಇಲ್ಲಿ global ಅಂತ ಇದೆ, so this is the answer, global declaration section. So that's all for this video, guys. So in the next video, we will try to understand the character set and the tokens in the C program. Hope you understood the structure of C. I'm going to see you in the next video. If you're new to my channel, don't forget to subscribe and also click on the bell icon to get the notifications of the future videos. Thank you for watching. See you.